ಎಸ್, ಮುಂದಿನ ದಿನಗಳಲ್ಲಿ ಯಾವ ಸ್ಟಾರ್ ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನೋಂತಹ ಆಸೆ ಇದೆ ಅಂತ? ಸ್ಕ್ರೀನ್ ಶೇರ್ ಮಾಡ್ಕೊಳ್ಬೇಕಾ? ಧ್ರುವಂತನ ಜೊತೆನೆ. ಧ್ರುವಂತ್ ಅವ್ರ ಜೊತೆ ಧ್ರುವಂತೇ ಪೈಪೋಟಿನ? ನಾನೇ ಒಂದು ನಾಯಕನಾಗಿ ಬರಬೇಕು ಅಂತ ಆಸೆ ಇದೆ. ಸೊ ಮತ್ತೆ ನನ್ನ ಪೋಷಕರ ಸ್ಥಾನದಲ್ಲಿ ದೊಡ್ಡ ದೊಡ್ಡ ನಟರು ಬಂದ್ರೆ ನನಗೆ ಅದ್ರ ಮೇಲೆ ಬಹಳ ಹೆಮ್ಮೆ ಇದೆ. ಸೊ ನೋಡೋಣ. ಎಸ್, ಸ್ಮಾಲ್ ರ್ಯಾಪಿಡ್ ಫೈರ್ ಇದೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಬಗ್ಗೆ. ಧ್ರುವಂತ್ ಅವರ ಒಪಿನಿಯನ್ ಏನು, ಅಥವಾ ಅವರಿಗೆ ಯಾವ ರೀತಿಯಂತಹ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅಂತ? ಬಿಗ್ ಬಾಸ್ ಕಂಟೆಸ್ಟೆಂಟ್ ವೆರಿ ಗುಡ್ ಟ್ಯಾಲೆಂಟ್ ಸರ್. ಒಬ್ರಿಗಿಂತ ಒಬ್ರು ವೆರಿ ಗುಡ್ ಟ್ಯಾಲೆಂಟ್ಸ್. ದೇ ಆರ್ ವೆರಿ ಎಕ್ಸಲೆಂಟ್. ವೆರಿ ಒಳ್ಳೆ ಪೈಪೋಟಿ ಕೊಟ್ಟರು ನನಗೆ. ಒಬ್ಬೊಬ್ರು ಒಂದೊಂದು ಏರಿಯಾದಲ್ಲಿ ಸೂಪರ್ ಆಗಿದ್ರು. ಎಸ್, ಒಬ್ಬೊಬ್ಬರ ಹೆಸರನ್ನ ಹೇಳ್ತಾ ಹೋಗ್ತೀನಿ, ಅವ್ರ ಬಗ್ಗೆ ಏನಾದ್ರು ಒನ್ ವರ್ಡ್ ಆನ್ಸರ್ ಕೊಡೋದು? ರೈಟ್ ಸರ್. ಕರಿಬಸಪ್ಪ ಅವರು ವೆರಿ ಹಾರ್ಡ್ ವರ್ಕಿಂಗ್ ಸರ್. ಆರ್.ಜೆ. ಅಮಿತ್ ವೆರಿ ಇಂಟೆಲಿಜೆಂಟ್. ಕಡವಂ ಸತೀಶ್ ಎಂಟರ್ಟೈನಿಂಗ್. ಗಿಲ್ಲಿ ಅವರು ಎಂಟರ್ಟೈನಿಂಗ್, ವೆರಿ ಗುಡ್ ಎಂಟರ್ಟೈನರ್. ರಾಶಿಕಾ ಸ್ಪಿರಿಟ್. ಸೂರಜ್ ಸಿಂಗ್ ಅಬ್ಸರ್ವರ್. ಧನುಷ್ ವೆರಿ ಗುಡ್ ಸ್ಪೋರ್ಟ್ಸ್ ಮ್ಯಾನ್. ಕಾವ್ಯ ವೈಸ್. ರಿಷಾ ಗೌಡ ಲೌಡ್ ಸ್ಪೀಕರ್. ಅಭಿಷೇಕ್ ವೆರಿ ಪೊಲೈಟ್, ಹಂಬಲ್. ಮಾಳು ವೆರಿ ಗುಡ್ ಸಿಂಗರ್, ಅಮೇಸಿಂಗ್ ಟ್ಯಾಲೆಂಟ್. ಅಶ್ವಿನಿ ಎಸ್.ಎನ್. ಫೈರ್ ಬ್ರ್ಯಾಂಡ್. ಅಶ್ವಿನಿ ಗೌಡ. ಅಶ್ವಿನಿ ಎಸ್.ಎನ್. ಎಸ್. ಓಕೆ, ಅಶ್ವಿನಿ ಎಸ್.ಎನ್ ವೆರಿ ಡಿಗ್ನಿಫೈಡ್. ಅಶ್ವಿನಿ ಗೌಡ. ಫೈರ್ ಬ್ರ್ಯಾಂಡ್. ಮಲ್ಲಮ್ಮ. ಹಂಬಲ್, ಪೊಲೈಟ್, ಟ್ರೂ ಹಾರ್ಟ್. ಧ್ರುವಂತ್ ಅವರು ಒಂಟಿ ಸಲಾಗ, ಡ್ಯಾಶಿಂಗ್, ಒನ್ ಮ್ಯಾನ್ ಆರ್ಮಿ. ಮಾಳು ನಿಪ್ನಾಳ್. ಒಳ್ಳೆ ವ್ಯಕ್ತಿ, ಒಳ್ಳೆ ಟ್ಯಾಲೆಂಟ್, ರಾ ಟ್ಯಾಲೆಂಟ್. ರಜತ್. ನೋ ಕಮೆಂಟ್ಸ್. ಜಾನ್ವಿ ಅವರು ಜಾನ್ವಿ ಗುಡ್ ಎಂಟರ್ಟೈನ್. ಸ್ಪಂದನ. ಗುಡ್ ವೆರಿ ಬಬ್ಲಿ ಗರ್ಲ್. ಮಂಜು ಭಾಷಿಣಿ. ಅಮ್ಮ, ಮದರ್ಲಿ. ಎಸ್, ಫೈನಲಿ ಸಾಕಷ್ಟು ಜನ ನಿಮ್ಮ ಪ್ರೀತಿ ಪಾತ್ರಕ್ಕೆ ನಿಮಗೆ ಪ್ರೀತಿಯಿಂದ ಓಟುಗಳನ್ನು ಹಾಕಿದ್ದಾರೆ. ಕರ್ನಾಟಕ ಜನತೆ ನಿಮ್ಮ ಒಂದು ಬಿಗ್ ಬಾಸ್ ಆಟವನ್ನು ನೋಡಿ ಮೆಚ್ಚಿಕೊಂಡಿದ್ದಾರೆ. ಅವ್ರಿಗೆಲ್ಲ ಏನು ಹೇಳ್ತಾರೆ ಧ್ರುವಂತ್ ಅವರು ಅಂತ? ನನಗೆ ಪ್ರೀತಿ ಕೊಟ್ಟಂಥವ್ರಿಗೆ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ. ನೀವು ನನ್ನನ್ನು ಇಷ್ಟಪಡ್ತೀರಿ, ನನ್ನ ಎಲಿಮಿನೇಷನ್ ನಿಮಗೆ ಬೇಜಾರಾಗುತ್ತೆ, ಮತ್ತು ನೀವು ನನ್ನನ್ನು ಫೈನಲ್ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ. ಇದೆಲ್ಲ ನನಗೆ ಹೊರಗಡೆ ಬಂದ ಮೇಲೆ ಗೊತ್ತಾಗಿದ್ದು. ನೀವು ಇಷ್ಟು ಪ್ರೀತಿ ಕೊಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬದ್ಧವಾಗಿರ್ತೀನಿ ನಿಮಗೆ. ನೀವೇ ನನ್ನ ಒಂಟಿಯಾಗಿ ಕಳಿಸಿರೋದು. ಸೊ ಒಂಟಿ ಸಲಗಾಗಿ ನಾನು ವಾಪಸ್ ಬಂದಿದ್ದೀನಿ ಹೊರಗಡೆ. ಇನ್ನು ಮುಂದೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನು ಬಿಗ್ ಬಾಸಲ್ಲಿತ್ತು ಅದನ್ನು ಬೇರೆ ಮುಖಾಂತರ ನಾನು ಖಂಡಿತವಾಗ್ಲೂ ನಿಮ್ಮ ಪಾದಾರ್ಪಣೆ ನಾನು ಮಾಡೇ ಮಾಡ್ತೀನಿ. ಸದಾ ನಿಮ್ಮ ಪ್ರೀತಿ ನನ್ನ ಮೇಲಿರಲಿ. ಜೈ ಮಹಾಕಾಲ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.